ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಂತ ದಡ ಕೋಪ ಬಂದಿದೆ ಹಂಗಲ್ಲ ಅಂದರೆ ನನ್ನ ವಿಡಿಯೋ ಅವರು ಕಾಣ್ತಿದ್ರು ಅಂತೇಳಿ ಆಯಿತು. ನಾನೇ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಫ್ಲೋರಲ್ಲಿದ್ದೇವೆ ಇವಾಗ ನಾವು. ಚಹಾ ಕುಡುಕ್ ನಾನು ಎಷ್ಟು ಬಾಯಿ. ಎಲ್ಲರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್, ಹಲೋ, ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಉಡುಪಿಗೆ ಹೋಗುವ ಅಂದಾಜಲ್ಲಿದ್ದೇನೆ. ಯಾಕಂತ ಹೇಳಿ ನೀವೇ ನೋಡಿ, ನಾನೇ ಹೇಳ್ತೇನೆ, ಎಂತಕ್ಕೆ ಸುಮ್ಮನೆ ಇದು ಮಾಡಬೇಕು ಅಲ್ಲ. ನಾನಿವತ್ತು ಜಯಲಕ್ಷ್ಮಿಗೆ ಹೋಗುವ ಅಂತ ಹೇಳಿ ಎಣಿಸಿ ಹೊರಟಿದ್ದೇನೆ. ಎಂತಕ್ಕಂತೇಳಿ ಹೇಳಿದ್ರೆ ಅಲ್ಲಿ ಇವಾಗ ಮಾನ್ಸೂನ್ ಮೇಳ ನಡೀತಾ ಇದೆ. ನಾನು ಲಾಸ್ಟ್ ಇಯರ್ ಸಹ ಹೋಗಿದ್ದೆ, ಬಟ್ ಎಂತ ತಗೊಂಡಿದ್ದಂತ ನೆನಪಿಲ್ಲ. ಅಮ್ಮಂಗೆ ಸೀರೆ ತಗೊಂಡದ್ದು ನೆನಪು, ಅಂದರೆ ಅವ್ರದ್ದು ಆ್ಯನಿವರ್ಸರಿಗೋಸ್ಕರ ಸೀರೆ ತಗೊಂಡು ಬಂದದ್ದು ನೆನಪು. ಅದನ್ನು ಬಿಟ್ಟರೆ ನನಗೆ ನಿಜವಾಗಿ ನೆನಪಾಗ್ತಾ ಇಲ್ಲ ಎಂತಕ್ಕೆ ಹೋಗಿದ್ದೇನೆ ಅಂತ ಹೇಳಿ. ಆದರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಎಲ್ಲ ಇತ್ತು ಅಲ್ಲಿ, ನನಗಂತೂ ತುಂಬ ಇಷ್ಟ ಆಗಿತ್ತು. ನಾನು ಸಹ ಒಂದು ಸಾರಿ ಪರ್ಚೇಸ್ ಮಾಡಿದ್ದೆ. ಮತ್ತು ಅಮ್ಮ ಪಪ್ಪಂದು 25th ಆ್ಯನಿವರ್ಸರಿ ನಾನು ಹೊರಟಾಯಿತು, ಹೋಗುವ ಅಂತೇಳಿ ಹೇಳಿ ಪ್ರಿಪೇರ್ ಆಯಿತು. ನನ್ನ ದಡ್ಡ ಆಚೆ ಮನೆಯವರೊಟ್ಟಿಗೆ ಜೋರು ಡಿಸ್ಕಷನ್ ಮಾಡ್ತಾಯಿದ್ರು. ಎಂತ ಅಂದರೆ ನಟ್ಟಿ ಬಂತು, ಈ ಸಲ ನಟ್ಟಿ ಮಾಡುವ ಅಂದ್ಕೊಂಡು ಹೇಳಿ ಬೀಜ ಬಿತ್ತಿತ್ತಾ, ಇದು ಮಾಡ್ತಾ ಆಳೆಲಿಂದ ತಪ್ಪ, ಅದು ಮಾಡುವ, ಹೆಂಗೆ ಮಾಡುವ, ಅದು ಇದು ಅಂದ್ಕೊಂಡು ಹೇಳಿ ನನ್ನ ದಡ್ಡ ಫುಲ್ಲು ಡಿಸ್ಕಷನ್ ಮಾಡ್ತಾಯಿದ್ರು ಪಕ್ಕದ ಮನೆಯವರೊಟ್ಟಿಗೆ. ನೋಡುವ ಏನಾಗತ್ತಂತ ಹೇಳಿ. ಈ ಸಲ ನಾವು ನಟ್ಟಿ ಮಾಡುವಂತ ಎಣಿಸಿದ್ದೇವೆ. ಒಳ್ಳೆ ರೀತಿಗೆ ನಟ್ಟಿ ಆದರೆ ಅಷ್ಟೇ ಸಾಕು. ಬೀಜ ಎಲ್ಲ ಬಿತ್ತಿ ಸಮೇತ ಆಯಿತು. ಬಿತ್ತದ ವಿಡಿಯೋ ಹಾಕ್ತೇನೆ. ಮಾಡಿದ್ದಾರೆ ಅಂದರೆ ನಂಗೆ ಅವತ್ತಿನ ದಿನ ಫುಲ್ಲು ತಲೆನೋವು ಏನಾಯಿತು, ಹಾಗಾಗಿ ನಾನು ಬೀಜ ಬಿತ್ತಲಿಕ್ಕೆ ಹೋಗಲಿಲ್ಲ. ನನ್ನ ಅಮ್ಮ ಮತ್ತು ನನ್ನ ತಂಗಿನೇ ಮಾಡಿರೋ. ನನ್ನ ದಡ ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತಾ ಇದ್ರು. ಏನಾಯ್ತು? ಬಳ್ಳಿ ಬೀಳ? ಹಾಂ, ಮಗಿನ ಮಿಸ್. ಹೌದಾ? ಅವ್ರ ಮನೇಲಿ ಸಣ್ಣ ಮಗು ಇದೆ, ಸೊ ಅದು ಮಗಿನ ಮೀಸದ ಬಗ್ಗೆ ಮಾತಾಡ್ತಾ ಇದ್ರು ಅಷ್ಟೇ. ಓಕೆ, ನಾವೀಗ ಹೆಂಗೆ ಹೋಗೋದು? ಕಾರಲ್ಲಿ ಹೋಗೋದಾ, ಸ್ಕೂಟಿಯಲ್ಲಿ ಹೋಗೋದಾ, ಬಸ್ಸಲ್ಲಿ ಹೋಗೋದಾ ಅನ್ಕೊಂಡು ಹೇಳಿ ಥಿಂಕ್ ಮಾಡಬೇಕು. ಎಂತ ದಡ ಕೋಪ ಬಂದಿದೆ ಹಂಗಲ್ಲ, ಕೋಪ ಬಂದಿದೆ ನನಗೆ. ಬಂದಿದೆ. ಇದು ನನ್ನ ಮಾವನ ಮಗಳು ಫೋನ್ ಮಾಡಿದಾಗ ಹಿಂಗೆ ಹೇಳ್ತಾಳೆ ಅನ್ಕೊಂಡು ಹೇಳಿ ನನ್ನ ದಡ್ಡ ಮಾಡಿ ತೋರಿಸ್ತು ಸುಮ್ಮನೆ ತಮಾಷೆಗೆ. ನಿನ್ನೆ ಗಣೇಶ ಹೊತ್ತಿದ್ಮೇಲೆ ಏನಂತ ನನ್ನ ದಡ್ಡ ಹೇಳ್ತಾ ಇದ್ರು, ನೀನು ಬಾಜಲ್ ಕುಡ್ದದ್ದೆಲ್ಲ ವಿಡಿಯೋ ಮಾಡಿದ್ಯಾ ಅನ್ಕೊಂಡು ಹೇಳಿ. ಅದು ಮೊನ್ನೆ ಬಾಜಲ್ ಬಾಟ್ಲಿದ್ದು ವಿಡಿಯೋ ಯಾರೋ ಕಣ್ಕಂಡು ದಡ್ಡ ನನ್ನ ಕೇಳ್ತಾ ಇದ್ರಮ್ರೋ, ಅವ್ರು ಅದನ್ನೇ ಹೇಳ್ತಾ ಇದ್ರು. ಕತ್ತಿ ಹೆಂಗ್ ನೀ ಮಾಡಿ ಕೊಯ್ದಕ್ಕೆ ಕೇಳ್ಕೊಂಡು ನಿನ್ನೆ ಹೇಳೋದು. ಹೌದಾ? ಓಕೆ, ಅಂಗಡಿಯವರೆಲ್ಲ ನನ್ನ ವಿಡಿಯೋ ಕಂಡ್ಕೊಂಡೆಲ್ಲ ಹೇಳ್ತಾ ಇದ್ರಂತೆ, ನೀವು ಬಾಜಲ್ ಬಾಟ್ಲಿ ಹಿಂಗೆ ತೆಗೆದು ಕತ್ತಿಯಲ್ಲೆಲ್ಲ ಹಿಂಗೆ ಮಾಡಿ ಕೊಯ್ದು ಇದು ಮಾಡದ ಅನ್ಕೊಂಡು ಹೇಳಿ. ಅಂದರೆ ನನ್ನ ವಿಡಿಯೋ ಅವರು ಕಾಣ್ತಿದ್ರು ಅಂತೇಳಿ ಆಯಿತು. ನಾನೇ ಸಬ್ಸ್ಕ್ರೈಬ್ ಮಾಡಿ ಕೊಟ್ಟಿಕ್ಕೆ ಬೈದಿದ್ದೆ ಕಾಣಿ ಅನ್ಕೊಂಡು ಹೇಳಿ. ನಾವು ಉಡುಪಿಗೆ ಬಂದಾಯಿತು, ಬಸ್ಸಲ್ಲೇ ಬಂದದ್ದು. ಆದರೆ ಕೊಳೆ ತಗೊಂಡು ಬರಲ್ಲ. ಈ ಬರ್ತಾ ಇಲ್ಲೊಂದು ಬಾಂಬೆ ಬಜಾರ್ ಶಾಪಿಂಗ್ ಅಂತೇಳಿ ಹೇಳಿತ್ತು, ಇಲ್ಲಿ ಬಂದಿತ್ತು. ಸೊ ಒಂದು ಪಾಡಿ ತಗೊಂಡೆ, ಹಬ್ಬ ಕಡೆ ರಗಳೆ ಮಾಡ್ಕೊಂಬೇಡ ಅಂತ. ಇಲ್ಲಿ ಕೊಡೆ ಇತ್ತು, ಇದು ಸಣ್ಣ ಕೊಡೆ, ದೊಡ್ಡದು ಇದೆಯಾ? ಇಲ್ಲಿ ದೊಡ್ಡ ಕಡೆ ಇಲ್ಲ, ನನಗೆ ದೊಡ್ಡ ಅಂಬ್ರೆಲ್ಲ ಬೇಕು. ಇಲ್ಲಿ ಆ ಥರದ ಅಂಬ್ರೆಲ್ಲ ಇಲ್ಲ. ಇದು ಸಣ್ಣದು 3/4 ಮತ್ತು ಇನ್ನೊಂದು ಅರ್ಧ ಬರುತ್ತಲ್ಲ, ಅದು ಮಾತ್ರ ಇರೋದಿಲ್ಲ. ನಮ್ಗೆ ಅದು ಬೇಡ. ಈಗ ಸದ್ಯಕ್ಕಂತೂ ಮಳೆ ಬರ್ತಾ ಇಲ್ಲ, ಅದಕ್ಕೆ ಬೇಡ ಅಂದ್ಕೊಂಡು ಹೇಳಿ ವಾಪಸ್ ಬಂದಿದ್ದು. ನಾವು ಮನೆಗೆ ಹೋಗೋದ್ರಿಗೂ ಬರ್ದಿದ್ರೆ ಅಷ್ಟೇ ಸಾಕು, ಮಳೆ ಬರ್ದಿದ್ರೆ ಅಷ್ಟೇ ಸಾಕು. ನಾವು ಬಸ್ಸಲ್ಲಿ ಬರಬೇಕಿದ್ರೆ ನಮ್ಮ ಹಿಂದ್ಗಡೆಯಿಂದ ಇನ್ನೊಂದು ಬಸ್ ಬರ್ತಿತ್ತು. ಅದು ಬಸ್ಸಲ್ಲಿ ಗುಲಾಬಿ ಮತ್ತು ಕೃಷ್ಣ ಅಂತ ಬರ್ಕೊಂಡಿತ್ತು. ಗುಲಾಬಿ ಅಂದರೆ ನನ್ನ ದೊಡ್ಡನ ಹೆಸರು ಗುಲಾಬಿ, ನಮ್ಮ ಅಜ್ಜನ ಹೆಸರು ಕೃಷ್ಣ. ಸೊ ನನ್ನ ಅಮ್ಮ ಬಸ್ ತೋರಿಸ್ಕೊಂಡು ಹೇಳ್ತಾರೆ, ಅಲ್ಲಿ ನನ್ನ ಅಪ್ಪ ಅಮ್ಮನ ಬಸ್ ಬತ್ತಿತ್ತು ಕಾಣು ಅಂತೇಳಿ ಹೇಳ್ತಾರೆ. ಇವ್ರೆಂತ ಹೇಳ್ತಾರಪ್ಪ, ಇವ್ರ ಅಪ್ಪ ಅಮ್ಮನ ಎಂತ ಬಸ್ಸು ಅನ್ಕೊಂಡು ಹೇಳಿ ಹಿಂಗೆ ಕಂಡ್ರೆ ಬಸ್ಸಿನ ಮೇಲೆ ಗುಲಾಬಿ ಕೃಷ್ಣ ಅನ್ಕೊಂಡು ಬರ್ತಿತ್ತು. ಇವ್ರದ್ದು ಅಪ್ಪನ ಬಸ್ ಅನ್ಕೊಂಡು ಹೇಳಿ ಆಯ್ತದು.
ನಾನು ಯಾವಾಗಲೂ ಹಾಗೆ ಎಲ್ಲಿಗಾದ್ರು ಹೋರೆ ನಾನು ಸ್ವಲ್ಪ ನನ್ನಷ್ಟಕ್ಕೆ ಸ್ಪೀಡು ನಾನು ಮುಂದಕ್ಕೆ ಕರ್ಕೊಂಡು ಹೋತೆ. ನನ್ನ ಹಿಂದಕ್ಕೆ ಸುಮ್ಮನೆ ಅವರಿಷ್ಟಕ್ಕೆ ಅವ್ರು ಬರಬೇಕು. ಅವರಿಬ್ರು ಕಾಣಿ ಅಷ್ಟು ದೂರ ಇದ್ರು, ಏನೋ ಒಟ್ಟ ಅನ್ಕೊಂಡು ಮಾತಾಡ್ಕೊ ಬರ್ತಾ ಇದ್ರು. ನಾನು ನನ್ನಷ್ಟಕ್ಕೆ ಸೀದಾ ಬಂದೆ. ನಾವೀಗ ರೀಚ್ ಆಯಿತು. ನಾವೀಗ ಕರೆಕ್ಟ್ ಜಯಲಕ್ಷ್ಮಿ ಎದುರೇ ಇತ್ತು ನೋಡಿ, ಇದೇ ಜಯಲಕ್ಷ್ಮಿ. ಇವರಿಬ್ರು ಅಬ್ಬೆ ಮಗಳು ನಂಗೆ ಆಗದಿಂದ ಬೈತಾ ಇದ್ರು, ನೀನು ನೆಡ್ಸೋದು ಎಲ್ಲಿಗೆ ಹೋದ್ರು ನೆಡ್ಸೋದು ನೀನು ಅನ್ಕೊಂಡು ಹೇಳಿ. ಇಬ್ರು ಬೈಕಂಡು ನಡ್ಕೊಂಡು ಬಂದ್ರು. ಎಲ್ಲಿಗೆ ಹೋದ್ರು 1 ಕಿಲೋಮೀಟರ್ ದೂರ ಇದ್ರು ರಿಕ್ಷಾ ಹತ್ತು ಅಂತ ಹೇಳಿ. ಈಗ ಬಂದಿದೆ, ಫಸ್ಟ್ ಫ್ಲೋರಲ್ಲಿ ಇದ್ದೇವೆ ಇವಾಗ ನಾವು. ಬಾಗಿನ ಸೀರಿಯಾ ರೇಟ್ ಎಷ್ಟಿದೆ? ಇದು ಒಂದು 400. ಸೇಮ್ ಬಾರ್ಡರ್ ಎಲ್ಲ ಹಾಗೆ ಉಂಟು. ಚಂದ ಕಾಣಿಸ್ತಿದೆ. ಪೇಸ್ಟ್ ಇಲ್ಲಿ ಚಂದನೇ ಆಗ್ತಿದೆ. ಸಾಕು ಹುಡುಗ ನನ್ನ ಎಷ್ಟು ರೂಪಾಯಿ? ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆಯಲ್ಲ ಇಲ್ಲಿ ಫುಲ್ಲು ಉಡನೆಯಾ? ರೊಟ್ಟಿ ನಾವೀಗ ಸ್ವಾದಿಷ್ಟಕ್ಕೆ ಊಟಕ್ಕಂತ ಬಂದಿದ್ದೇವೆ. ನೋಡಬೇಕು ಎಂತ ಆರ್ಡರ್ ಮಾಡೋದು ಅಂತ ಹೇಳಿ. ಬಿರಿಯಾನಿ ಇವಾಗ ನಾವು ಸ್ವಲ್ಪ ತಿನ್ನುವ ಅಂತ ಹೇಳಿ ಹೊರಗಡೆ ಬಂದಿದ್ದು. ಅಲ್ಲೇ ಎದುರುಗಡೆನೇ ಇರುವಂಥದ್ದು ಇದು ಹೋಟೆಲ್. ತುಂಬ ಚೆನ್ನಾಗಿದೆ, ನನಗಂತೂ ಭಾರಿ ಖುಷಿ ಆಯಿತು. ಅದನ್ನು ಈ ಮುಂಚೆ ಒಂದು ಸ್ವಲ್ಪ ಟೈಮ್ ಹಿಂದೆ ಬರುವಾಗ ಇದು ಹೀಗಿರಲಿಲ್ಲ. ಇವಾಗ ತುಂಬ ಚೆಂದ ಇದೆ, ಅದಕ್ಕೆ ಬರ್ಬೋದು, ಒಂದು ವಿಸಿಟ್ ಮಾಡಿ. ನಮ್ಮ ಆರ್ಡರ್ಸ್ ಎಲ್ಲ ಬರುವಾಗ ಲೇಟ್ ಆಗ್ಬೋದು, ಯಾಕಂದರೆ ನಾವು ಆರ್ಡರ್ ಇವಾಗಷ್ಟೇ ಮಾಡಿದ್ದು. ಇನ್ನೊಂದು 15 ನಿಮಿಷ ಅಂತೂ ಗ್ಯಾರಂಟಿ ಆಗುತ್ತೆ ಇರ್ಬೋದು ಬರುವಾಗ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ನಂಗೆ ಅವತ್ತು ಏನು ಆಗಿಲ್ಲ.
ಇವತ್ತೇ ಮಾಡಿ ಎಂತ? ದಡ್ಡಂಗ್ ಒಂದು ಸೀರೆ ಸಿಕ್ಕಿತ್ತ. ಇದು ನವೋದಯ ಸಂಘದ ಸೀರೆ ಅಂಬ್ರ. ಇನ್ನೀಗ ಎಲ್ಲಿ ಬಸ್ ಸ್ಟ್ಯಾಂಡ್ ಕಾಣ ಎಲ್ಲಿ ಇದು ಕಾಣ ಇದೇ ಸೀರೆ. ಹಾಲ್ ಡೈರಿಂಗು ಇದೆ, ಮೀನ್ ಪ್ಯಾಟಿಂಗು ಇದೆ ಸೀರೆ. ಎಲ್ಲಿ ಹಾರು ಚೆನ್ನಾಗಿದ್ಯಾ? ನೈಲನ್ನ ಮೊದ್ಲಿಗೆ ಆವತ್ತು ನೈಲನ್ ಇದು ಸ್ವಲ್ಪ ಚೆನ್ನಾಗಿದೆ. ಓ ಮೈ ಗಾಡ್, ನಂಗೆ ಇದು ಬಿಡ್ಸುಕಾರು ಬತ್ತ. ಏ ರೋಕಿ ಪೀಸ್ ಬಿದ್ದೋಯ್ತಾಳೆ. ಕಂಗ್ರ್ಯಾಚುಲೇಷನ್ಸ್. ಮಾತೇ ಇಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ. ಲಲ್ಲ 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 ಲಲ್ಲ.